ಸರಿಯಾದ ಮಾಹಿತಿ ಗೊತ್ತಿಲ್ಲದೇನೆ ಒಣೆನೂರು ಗ್ರಾಮದಲ್ಲಿ ಯಾರೋ ಕಂಗಾಲಾಗ್ಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಒಣೆನೂರು ಗ್ರಾಮದಲ್ಲಿ ಅತಿ ಪ್ರಸಿದ್ಧವಾಗಿರುವಂತ ಮತ್ತು ಅತಿ ಹೆಚ್ಚು ನಂಬುವಂತ ದೇವರು ನಮ್ಮ ವನಸಂತಾತ ದೇವರಾಗಿರ್ತಾರೆ ಮತ್ತು ಬಹಳಷ್ಟು ಪ್ರಸಿದ್ಧಿಯನ್ನು ಬಹಳಷ್ಟು ದೈವ ಭಕ್ತಿಯಿಂದ ನಾವೆಲ್ಲರೂ ಮೊಹರಂ ಹಬ್ಬದಲ್ಲಿ ಆಚರಣೆ ಮಾಡ್ತೀವಿ ನಮ್ಮೂರಲ್ಲಿ ವನಸಂತಾತನ. ಸೊ ಅಂಥದ್ದು ಮೊಹರಂ ಹಬ್ಬ ಮುಗಿದು 5 ತಿಂಗಳ ನಂತರನೂ ಇನ್ನೂ ನಮ್ಮ ಒಣೆನೂರು ಗ್ರಾಮದಲ್ಲಿ ಅಲಾಯ್ ಕುಣಿ ಇನ್ನೂ ಉರಿತಾ ಇದೆ. ಹಾಗೇನೆ ಇದಕ್ಕೆ ಏನು ನೋಡ್ತಿರ್ಬೋದು, ಇನ್ನೂ ಒಳಗಡೆ ಇನ್ನೂ ಬೆಂಕಿ ಹಾಗೆ ಉರಿತಾ ಇದೆ ಎಲ್ಲಾನು. ಇದು ಯಾಕೆ ಈ ಥರ ಆಗಿದೆ ಅಂತಂದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ನಮಗೆ ಇದು ನಿನ್ನೆಯಿಂದನೂ ಉರಿತಾ ಇದೆ. ನಾವು ನಿನ್ನೆನೇ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡ್ವಿ, ಬಟ್ ಸರಿಯಾದ ಮಾಹಿತಿ ಗೊತ್ತಿಲ್ಲದೇನೆ ಸುಮ್ಮನೆ ಮಾಡೋದು ಬೇಡ ಅಂತಂದು ಸುಮ್ಮನೆ ಇದ್ವಿ. ನಮ್ಮ ಹಿರಿಯರನ್ನ ಕೇಳಿ ಏನಾದರೂ ಮಾಹಿತಿ ಪಡೆಯೋಣ ಅಂದರೆ ಒಂದು 70 ವರ್ಷ 80 ವರ್ಷ ಇದ್ದವ್ರಿಗೂ ಯಾಕೆ ಹಿಂಗಾಗಿದೆ ಅಂತಂದು ಗೊತ್ತಿಲ್ಲ. ಸೊ ಅವರು ಊರು ಇದ್ದಾಗಿಂದನೂ ಈ ಥರ ಇದೇ ಮೊದಲನೇ ಸರ ಆಗಿರೋದು. ನಾವು ಮೊಹರಂ ಹಬ್ಬಕ್ಕೆ ಕುಣಿ ತೆಗೆದು ಆಮೇಲೆ ಕುಣಿ ಮುಚ್ಚಿದ ಮೇಲೆ ಇನ್ನು ಬೆಂಕಿ ಬರಲ್ಲ. ಬಟ್ ಫಸ್ಟ್ ಟೈಮ್ ಇದೇ ಮೊದಲನೇ ಸಾರಿ ಹೀಗಾಗಿದೆ. ಸೊ ಅದಕ್ಕೆ ಎಲ್ಲರೂ ಊರೆಲ್ಲರೂ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಮತ್ತು ಅವ್ರು ಏನು ತೋರಿಸ್ತಾನೆ ಇಲ್ಲ. ಏನು ಮಾಡಬೇಕು, ಇದಕ್ಕೆ ಯಾವ ಥರ ನಾವೊಂದು ಪರಿಹಾರವನ್ನು ಕಂಡ್ಕೊಳ್ಬೇಕಂತಂದು ಯಾರಿಗೂ ತಿಳಿದೇನೆ ಎಲ್ಲರೂ ಕಂಗಾಲಾಗ್ಬಿಟ್ಟಿದ್ದಾರೆ. ಸೊ ಈ ಥರ ಒಂದು ವಿಚಿತ್ರ ಮತ್ತು ವಿಪರ್ಯಾಸ ಮತ್ತು ಒಂದು ಅದ್ಭುತ ಅಂತಾನೆ ಹೇಳ್ಬೋದು ನಮ್ಮ ಒಣೆನೂರು ಗ್ರಾಮದಲ್ಲಿ ನಿನ್ನೆ ನಡೆದಿದೆ. ಸೊ ಅದಕ್ಕೆ ಈ ಮಾಹಿತಿನ ಹೇಳೋಕ್ಕೆ, ನಿಮ್ಮೂರಲ್ಲಿ ಏನಾದರೂ ಇಂಥ ಸಂಘಟನೆ ನಡೆದಿದ್ರೆ ನಮಗೆ ಹೇಳಿ, ಅದಕ್ಕೆ ನೀವು ಹೇಗೆ ಪರಿಹಾರ ಕಂಡುಕೊಂಡಿದ್ರೆ ಹಾಗೆ ನಾವು ನಮ್ಮ ಈ ಒಂದು ಕಾರ್ಯಕ್ಕೆ ಹೇಗೆ ಪರಿಹಾರ ಮಾಡ್ಕೋಬಾರ್ದಂತಂದು ನಮಗೂ ಒಂದು ಗೊತ್ತಾಗುತ್ತೆ. ಇದೇ ಮೊದಲನೇ ಸರಿ ಆಗಿದ್ರೆ ಇದು ಯಾಕೆ ಹಿಂಗಾಗಿದೆ ಅಂತಂದು ನಾವೆಲ್ಲ ಸೇರಿ ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ.